ಸಚಿವ ಬಿ ನಾಗೇಂದ್ರ ವಿರುದ್ಧ ಪಿತೂರಿ ಆರೋಪ. ತುಮಕೂರಿನಲ್ಲಿ ನಾಗೇಂದ್ರ ಪರ ವಾಲ್ಮೀಕಿ ಸಮಾಜ ಬ್ಯಾಟಿಂಗ್. ಸಚಿವ ಬಿ ನಾಗೇಂದ್ರ ವಿರುದ್ಧದ ರಾಜಕೀಯ ಪಿತೂರಿಗೆ ವಾಲ್ಮೀಕಿ ಸಮಾಜದಿಂದ ತೀವ್ರ ಖಂಡನೆ ವ್ಯಕ್ತವಾಗಿದೆ. ಬಿ ನಾಗೇಂದ್ರ ಅವರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸಲು ಬಿಜೆಪಿ ನಾಯಕರು ರಾಜಕೀಯ ತಂತ್ರ ನಡೆಸ್ತಾ ಇದ್ದಾರೆಂದು ಆರೋಪಿಸಿರುವ ರಾಷ್ಟ್ರೀಯ ಬುಡಕಟ್ಟು ಬೇಡರ ಪಡೆಯ ಅಧ್ಯಕ್ಷ ಮಾರಣ್ಣ ಪಾಳೆಗಾರ್ ಯಾವುದೇ ಒತ್ತಡಕ್ಕೂ ಮಣಿಯದೆ ನಾಗೇಂದ್ರ ಅವರನ್ನ ಸಚಿವರಾಗಿ ಮುಂದುವರಿಸುವಂತೆ ಮುಖ್ಯಮಂತ್ರಿ ಹಾಗೂ ಪಕ್ಷದ ವರಿಷ್ಠರನ್ನ ಒತ್ತಾಯಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ರಾಷ್ಟ್ರೀಯ ಬುಡಕಟ್ಟು ಬೇಡರ ಪಡೆಯ ಅಧ್ಯಕ್ಷ ಮಾರಣ್ಣ ಪಾಳೆಗಾರ್, ವಾಲ್ಮೀಕಿ ಸಮಾಜದ ನಾಯಕರು ಹಾಗೂ ಸಮುದಾಯದ ಧ್ವನಿಯಾಗಿ ಗುರುತಿಸಿಕೊಂಡಿರುವ ಬಿ ನಾಗೇಂದ್ರ ಅವರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸಲು ಬಿಜೆಪಿ ನಾಯಕರು ಪಿತೂರಿ ನಡೆಸ್ತಾ ಇದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಿಸಿದ ಪ್ರಕರಣದ ತನಿಖೆಯಲ್ಲಿ ನಾಗೇಂದ್ರ ಅವರಿಗೆ ಯಾವುದೇ ಸಂಬಂಧವಿಲ್ಲ. ಆದರೆ ಅಂತಿಮ ಅಧಿಕೃತ ನಿರ್ಣಯ ಅಥವಾ ನ್ಯಾಯಾಂಗ ತೀರ್ಪು ಹೊರಬರುವ ಮುನ್ನ ವ್ಯಕ್ತಿಯ ಘನತೆ ಹಾಗೂ ಗೌರವಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ಆರೋಪ ಮಾಡುವುದು ಸರಿಯಲ್ಲ ಎಂದರು. ಏನು ಈಗ ಕರ್ನಾಟಕ ರಾಜ್ಯದಲ್ಲಿ ಹೊಸ ಸಚಿವ ಸಂಪುಟ 2ನೇ ಸುತ್ತಿನ ಸಚಿವ ಸಂಪುಟ ಆಗಿದೆ. ಆ ಸಚಿವ ಸಂಪುಟದಲ್ಲಿ ನಮ್ಮ ಬಳ್ಳಾರಿ ಗ್ರಾಮಾಂತರದಿಂದ ಬಿ ನಾಗೇಂದ್ರ ಅವ್ರನ್ನ ಸಚಿವ ಸಂಪುಟಕ್ಕೆ ಸಚಿವರನ್ನಾಗಿ ನೇಮಕ ಮಾಡಿದ್ದಾರೆ. ಏನಾಗಿದೆ ಅಂದರೆ ಈ ರಾಜ್ಯದಲ್ಲಿ ಸಾಮಾನ್ಯ ವರ್ಗದವರು ಅಥವಾ ಗೌಡರು ಅಥವಾ ಲಿಂಗಾಯತರು ಬ್ರಾಹ್ಮಣರು ಯಾವುದು ಸಚಿವರಾಗಿ ಏನೇ ಮಾಡಿದ್ರು ಕೇಳೋ ಪ್ರಶ್ನೆ ಮಾಡೋರಿಲ್ಲ. ಒಬ್ಬ ದಲಿತ ಸಮಾಜದವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳವರು ಸಚಿವರಾದರೆ ಅವ್ರನ್ನ ನೀನು ಭ್ರಷ್ಟ ಇದೆಯಾ, ನೀನು ಇದೆಯಾ, ನೀನು ಅದಿದೆಯಾ, ನೀನು ತೆಗಿಬೇಕು ಮಾಡಬೇಕು ಅಂತ ನಮ್ಮವ್ರನ್ನ ಎತ್ಕೊಡ್ತಾವ್ರೆ. ಈಗ ನಾವು 75 ವರ್ಷಗಳಿಂದ ಈ ರಾಜಕೀಯ ಜೀವನಗಳನ್ನ ಆಗು ಹೋಗುಗಳನ್ನ ಬೇರೆಯವ್ರ ಹತ್ರ ತಿಳ್ಕೊಂಡು ನಾವು 40-50 ವರ್ಷದಿಂದ ನೋಡಿದ್ದೀವಿ. ಎಷ್ಟು ದಿವಸ ಅಂತ ನಾವು ಈ ಪಕ್ಷಗಳಿಗೆ ಗುರಿ ಆಗಬೇಕು? ಕಾಂಗ್ರೆಸ್ ಇರ್ಬೋದು, ದಳ ಇರ್ಬೋದು, BJP ಇರ್ಬೋದು. ಈಗ ನಮ್ಮ ಸಮಾಜ ಒಗ್ಗಟ್ಟಾಗಿದೆ. ಸಮಾಜ ಬಿ ನಾಗೇಂದ್ರ ಪರವಾಗಿ ನಿಂತ್ಕೊಂತ ಇದೆ. ಚುನಾವಣೆ ಸಂದರ್ಭ ಮಾತ್ರ ನಮಗೆ ರಾಜಕೀಯ ಪಕ್ಷಗಳಿರಬೇಕೇ ಹೊರತು ನಮ್ಮ ಸಮಾಜಕ್ಕೆ ಬೇರೆ ಸಂದರ್ಭಗಳಲ್ಲಿ ಅಭಿವೃದ್ಧಿ ಮಾತ್ರ ಸೀಮಿತವಾಗಿರಬೇಕು. ಅಭಿವೃದ್ಧಿ ಆಗಬೇಕು, ಸಾಮಾಜಿಕ ನ್ಯಾಯ ಸಿಗಬೇಕು, ಮೂಲ ಸೌಕರ್ಯ ಸಿಗಬೇಕು, ಮತ್ತು ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ ಬೇಕು. ಅದಕ್ಕೆ ನಮ್ಮ ಹೋರಾಟ ಇರಬೇಕೆ ಬಿಟ್ಟರೆ ಯಾರೋ ಒಬ್ಬ ವ್ಯಕ್ತಿ ಹೇಳ್ತಾರೆ, ಯಾವುದೋ ಒಬ್ಬ ರಾಜ್ಯಾಧ್ಯಕ್ಷ ಹೇಳ್ತಾನೆ, ಯಾರೋ ಇನ್ನೊಬ್ಬ ರೆಡ್ಡಿ ಹೇಳ್ತಾನೆ ಅಂತ ಹೇಳ್ಬಿಟ್ಟು ನಮ್ಮ ಸಮಾಜ ಕುಣಿದ್ರೆ ನಾವು ಇದನ್ನು ಒಪ್ಪಲ್ಲ. ಪಕ್ಷಾತೀತವಾಗಿ ಬಿ ನಾಗೇಂದ್ರ ಅವರಿಗೆ ನಾವು ಬೆಂಬಲ ಕೊಡ್ತಾ ಇದ್ದೀವಿ, ಅವ್ರ ಪರವಾಗಿದ್ದೀವಿ. ಇಡೀ ರಾಜ್ಯಾದ್ಯಂತ ನಾವು ಅಭಿವೃದ್ಧಿ ಆಗಬೇಕು, ಇಡೀ ನಮ್ಮ ಸಮಾಜ ಅಭಿವೃದ್ಧಿ ಆಗಬೇಕು. ಸರ್, ನಾವು ಪಕ್ಷಾತೀತವಾಗಿ BJPಯವ್ರಿಗೂ ಹೇಳ್ತೀವಿ, ಕಾಂಗ್ರೆಸ್ನವ್ರಿಗೂ ಹೇಳ್ತೀವಿ, JDSನವ್ರಿಗೂ ಹೇಳ್ತೀವಿ. ನಾವು ಯಾವುದೇ ಪಕ್ಷಕ್ಕೆ ಮಾರಾಟವಾಗಿರುವ ಸಮಾಜ ಅಲ್ಲ ನಮ್ಮದು. ನಮ್ಮ ಮತದಿಂದ, ನಮ್ಮ ಮತಗಳಿಂದ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಇನ್ನಿತರೆ ಪಕ್ಷಗಳಿರ್ಬೋದು ಅಧಿಕಾರಕ್ಕೆ ಬಂದಿದ್ದಾವೆ. ಹಂಗಂತ BJPಗೆ, ಕಾಂಗ್ರೆಸ್ಗೆ, JDSಗೆ ಮಾರಾಟವಾಗಿರುವ ಸಮಾಜ ಅಲ್ಲ ನಮ್ಮದು. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ನಾವು ರಾಜಕೀಯ ಪಕ್ಷಗಳು, ಆಯಾ ಪಕ್ಷಗಳ ಪರವಾಗಿ, ಆಯಾ ವ್ಯಕ್ತಿಗಳು ಪರವಾಗಿ ನಮ್ಮ ಸಮಾಜ ಇರ್ಬೋದು. ಚುನಾವಣೆ ನಂತರ ನಾವೆಲ್ಲ ಒಂದೇ. ಇದೇ ವೇಳೆ ಮಾಜಿ ಸಚಿವ ಶ್ರೀರಾಮುಲು ವಿಚಾರವನ್ನು ಪ್ರಸ್ತಾಪಿಸಿದ ಮುಖಂಡರು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹಾಗೂ ಜನಾರ್ದನ ರೆಡ್ಡಿ ಅವರು ಶ್ರೀರಾಮುಲು ಅವರನ್ನ ರಾಜಕೀಯವಾಗಿ ಎತ್ತಿಕಟ್ಟುವ ಮೂಲಕ ಒಂದೇ ಸಮುದಾಯದ ನಾಯಕರ ನಡುವೆ ಭಿನ್ನಾಭಿಪ್ರಾಯ ಮೂಡಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ನಮ್ಮ ಬೇಡಿಕೆಗಳೇನು ಅಂದರೆ, ಈಗ ಇವರು ನಾಗೇಂದ್ರ ಅವ್ರಿಗೆ ಕಾಂಗ್ರೆಸ್ಸಿಂದ 2ನೇ ಸಾರಿ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಅವ್ರಿಗೆ ಕೆಲಸ ಮಾಡೋಕ್ಕೆ ನಮಗೆಲ್ಲ ಪಕ್ಷದವರು ಸಹಾಯ ಮಾಡಬೇಕು. ಇದರಲ್ಲಿ ಎಲ್ಲ ಜಾತಿ, ನಮ್ಮ ಜಾತಿ ಎಲ್ಲ ಸಮಾಜದಲ್ಲೂ ಎಲ್ಲ ಪಾರ್ಟಿನಲ್ಲೂ ಇದೆ. JDSನಲ್ಲಿದೆ, ಕಾಂಗ್ರೆಸ್ನಲ್ಲಿದೆ, ಎಲ್ಲ ಪಾರ್ಟಿನಲ್ಲೂ ಇದೆ. ಈಗ ಹಂಗೆ ಮಾಡಿ ನಮ್ಮ KNR ಏನೋ ಒಂದು ಮಾತು ಅಂತಂದರು ಇದರಿಂದನೇ ಸಚಿವ ಸ್ಥಾನದಿಂದನೇ ತೆಗೆದುಬಿಟ್ರು. ಹಂಗೆ ನಮ್ಗೆ ಅನ್ಯಾಯ ಎಷ್ಟು ದಿವಸ ಅಂತ ಸಹಿಸ್ಕೊಳ್ಳೋದು ನಾವು? ಈಗೆಲ್ಲ ನಾವೆಲ್ಲ ಓಟ್ ಹಾಕೋಕ್ಕೆ ಎಲ್ಲ ಪಾರ್ಟಿಗೂ ಬೇಕು, ಎಲ್ಲರಿಗೂ ಬೇಕು. ಅಧಿಕಾರ ತಗೊಂಡ ತಕ್ಷಣ ನಾಯಕ ಸಮಾಜನ ಇವರು ತಿರಸ್ಕಾರ ಮಾಡೋದು ಎಷ್ಟು ಸರಿ? ಮಂತ್ರಿಗಿರಿ ಕೊಟ್ಟಿದ್ದಾರೆ, ಮಂತ್ರಿಗಿರಿ ಮಾಡೋಕ್ಕೆ ಕೆಲಸ ಅವಕಾಶ ಕೊಟ್ಟರಲ್ವಾ ಮಾಡೋದು. ನೀನು ಭ್ರಷ್ಟ ಅಂದರೆ ಎಲ್ಲ ಸಮಾಜದಲ್ಲೂ ಎಲ್ಲರೂ ಭ್ರಷ್ಟ ಇದ್ದಾರೆ, ಯಾರು ಭ್ರಷ್ಟ ಇಲ್ಲ ಎಲ್ಲ ಅವ್ರಿ. ಹಂಗಂತ ನಾವು ಭ್ರಷ್ಟ ಅಂತ ಕಾನೂನು ಒಪ್ಕೊಂಡಿಲ್ವಲ್ಲ ಅವ್ರಿಗೆ. ಕಾನೂನು ಇದನ್ನು ಮಾಡಿದೆ, ಅವ್ರಿಗೆ ಭ್ರಷ್ಟ ಅಲ್ಲ ಅಂತ ಹೇಳಿದೆ. ಅದಕ್ಕಾಗಿ ಅವ್ರಿಗೆ ದಯವಿಟ್ಟು ಎಲ್ಲ ಪಾರ್ಟಿನವ್ರೂ ಈಗ ಇವರು BJPನವರಾಗಿರ್ಬೋದು, JDSನಾಗಿರ್ಬೋದು, ಅವ್ರಿಗೆ ಕೆಲಸ ಮಾಡೋಕ್ಕೆ ದಯವಿಟ್ಟು ಅವಕಾಶ ಕೊಡಿ. ನಾವು ಎಲ್ಲ ಪಾರ್ಟಿನಲ್ಲೂ ಎಲ್ಲ ಸಮಾಜದವ್ರು ಎಲ್ಲ ಕಡೆ ಇದ್ದಾರೆ. ಹಂಗಂತ ಹೇಳ್ಬಿಟ್ಟು ನಾವು ಯಾರಿಗೂ ಏನು ಈ ಮಾರಾಟ ಹೇಳ್ದಂಗೆ ನಾವು ಯಾರಿಗೂ ಮಾರಾಟ ಆಗಿಲ್ಲ. ಸಮಾಜ ಅಂತ ಬಂದಾಗ ನಾವೆಲ್ಲ ಒಂದೇ, ಅವ್ರು ಯಾರೇ ಪಾರ್ಟಿನಾಗಿರಲಿ ನಾವೆಲ್ಲ ಒಂದೇ.
ದಯವಿಟ್ಟು ಅವ್ರಿಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿ. ಸಮಾಜನ ಒಂಥರ ಏನೋ ಒಂಥರ ನೋಡ್ತಾ ಇದೆಯಾ ಅಂತ, ಸಮಾಜನ ಗುರಿಯಾಗಿಸಿ. ಈಗ ರಾಮುಲು ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತೀನಿ ಅಂದರು, ಎಲ್ಲಿ ಕೊಟ್ಟರು? ಎಲ್ಲಿ ಕೊಡಲೇ ಇಲ್ಲ ಅವರು. ಸುಮ್ಮನೆ ಅವತ್ತಿಂದ ಹೇಳಿ 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 ಹಿಂಗೆ ಎಲ್ಲರೂ ಕಣ್ಣೊರೆಸ್ತಾವ್ರೆ ಹೊರತು ನಾಯಕ ಸಮಾಜನ ಅವ್ರು ಯಾರನ್ನೂ ಬೆಳೆಯೋಕ್ಕೆ ಬಿಡ್ತಾ ಇಲ್ಲ, ಏನೇಳಿ ಬೆಳೆಯೋಕ್ಕೆ ಬಿಡ್ತಾ ಇಲ್ಲ. ಹಾಗಾಗಿ ಇವ್ರಿಗೆ ಅವಕಾಶ ಇದೆ, ಅವಕಾಶ ಬಂದಾಗ ಕೆಲಸ ಮಾಡೋಕ್ಕೆ ಅನುವು ಮಾಡಿಕೊಡಿ, ಇದು ನಮ್ಮ ಬೇಡಿಕೆ. ಆದರೆ ಯಾವುದೇ ಪಾರ್ಟಿನಾಗಿರಲಿ ಸಮಾಜ ಅಂತ ಬಂದಾಗ ನಾವೆಲ್ಲ ಒಂದೇ, ನಾವೆಲ್ಲನೂ ನಾಗೇಂದ್ರ ಪರವಾಗೇ ಇರ್ತೀವಿ. ಇನ್ನು ಸಚಿವ ಬಿ ನಾಗೇಂದ್ರ ಅವರ ಪರ ವಾಲ್ಮೀಕಿ ಸಮಾಜದ ಬೆಂಬಲ ಮುಂದುವರಿಯಲಿದೆ ಎಂದು ಸ್ಪಷ್ಟಪಡಿಸಿರುವ ಮಾರಣ್ಣ ಪಾಳೆಗಾರ್, ನಾಗೇಂದ್ರ ಅವರನ್ನ ಸಚಿವ ಸ್ಥಾನದಲ್ಲೇ ಮುಂದುವರಿಸುವಂತೆ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಮನವಿ ಮಾಡಿದ್ರು. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.